ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ನಮ್ಮ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದಂತಹ ಗೃಹ ಜ್ಯೋತಿಯ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಇದೀಗ ಕೊನೆಗೂ ಸಹ ಪರಿಷ್ಕರಣೆಯ ಕತ್ತರಿ ಬಿದ್ದಿದೆ. ಹೌದು, ಏನಾಗ್ತಾ ಇದೆ ಅಂತ ನೋಡೋದಾದ್ರೆ ಇದೀಗ ನಮ್ಮ ರಾಜ್ಯ ಸರ್ಕಾರದ 5 ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಅಂತ ಅಂದ್ರೆ ಅದು ಗೃಹ ಜ್ಯೋತಿಯ ಉಚಿತ ವಿದ್ಯುತ್ ಸೌಲಭ್ಯ. ಇದೀಗ ಕೊನೆಗೂ ಸಹ ಪರಿಷ್ಕರಣೆಯ ಕತ್ತರಿ ಬಿದ್ದಂತೆ ಕಾಣ್ತಾ ಇರುವಂಥದ್ದು. ಯಾಕೆ ಅಂತ ಅಂದ್ರೆ ಉಚಿತ ವಿದ್ಯುತ್ ಯೋಜನೆಯ ವ್ಯಾಪಕ ದುರುಪಯೋಗವನ್ನ ಇದೀಗ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಇಂಧನ ಇಲಾಖೆಯು ಜುಲೈ 1ರಿಂದಲೇ ಕಟ್ಟುನಿಟ್ಟಿನ ಮನೆಯ ದಾಖಲೆಯನ್ನ ಪರಿಶೀಲನೆ ಕಾರ್ಯಾಚರಣೆಯನ್ನ ಇದೀಗ ಆರಂಭಿಸ್ತಾ ಇದ್ದಾರೆ. ಏನು ಈಗಾಗಲೇ ನಾನು ತಿಳಿಸ್ಕೊಟ್ಟಂತೆ ಪರಿಷ್ಕರಣೆಗೆ ಒಂದು ರೀತಿ ಕತ್ತರಿ ಬಿದ್ದಂತಾಗಿರುವಂಥದ್ದು. ಆದರೆ ಇದೀಗ ಫ್ರೀಯಾಗಿ ಕರೆಂಟ್ ತಗೊಳ್ತಾ ಇದ್ದಂತಹವರಿಗೆಲ್ಲರಿಗೂ ಸಹ ಎಲ್ಲೋ ಒಂದು ಕಡೆ ಕತ್ತರಿ ಬೀಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರುವಂತಹ ಮಾತು. ಅದೇ ರೀತಿಯಾಗಿ ಇದೇ ಜುಲೈ 1ರಿಂದಲೇ ಇದೀಗ ಕಟ್ಟುನಿಟ್ಟಾಗಿ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡ್ತಾ ಮನೆಗೂ ಸಹ ಹೋಗಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕಾರ್ಯಾಚರಣೆಯನ್ನ ಇದೀಗ ಆರಂಭಿಸಿದ್ದಾರೆ. ಇನ್ನು ಬೆಸ್ಕಾಂ ಸೇರಿದಂತೆ ರಾಜ್ಯದ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳ ಅಂದ್ರೆ ಈ ಎಸ್ಕಾಂ ಏನಿದೆ ಅದೇ ರೀತಿಯಾಗಿ ಬೆಸ್ಕಾಂ ಸೇರಿದಂತೆ ಎಸ್ಕಾಂ ಸಿಬ್ಬಂದಿಗಳಾಗಿರ್ಬೋದು, ಪ್ರತಿಯೊಂದು ಸಹ ವಿದ್ಯುತ್ ಸರಬರಾಜು ಕಂಪನಿಗಳು ಯಾವ್ಯಾವ ಇದಾವೆ ಅವೆಲ್ಲವೂ ಸಹ ಈ ಪ್ರಕ್ರಿಯೆಯನ್ನ ಮಾಡಬೇಕು, ಈ ಪ್ರಕ್ರಿಯೆಯಲ್ಲಿ ತೊಡಗಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೆ ತಂದಿರುವಂಥದ್ದು. ಇನ್ನು ಮುಂದಿನ 2 ತಿಂಗಳುಗಳ ಕಾಲ ತಪಾಸಣೆ ನಿರಂತರವಾಗಿ ನಡೀತಾ ಇದೆ. ಸರ್ಕಾರದ ಈ ದಿಢೀರ್ ನಿರ್ಧಾರವು ಸಹ ರಾಜ್ಯದಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ವಿಶೇಷವಾಗಿ ಬೆಂಗಳೂರಿನ ಲಕ್ಷಾಂತರ ಬಾಡಿಗೆದಾರರಲ್ಲಿ ತೀವ್ರ ಆತಂಕವನ್ನ ಮೂಡಿಸ್ತಾ ಇರುವಂಥದ್ದು. ಇನ್ನು ಪ್ರತಿ ಮನೆಗೆ ಗರಿಷ್ಠ 200 ಯೂನಿಟ್ ವರೆಗೂ ಸಹ ಉಚಿತ ವಿದ್ಯುತ್ ನೀಡುವಂತಹ ಈ ಯೋಜನೆಯಡಿ ವಸತಿ ರಹಿತ ಅನೇಕರು ವಾಣಿಜ್ಯ ಕಟ್ಟಡಗಳಿಗೂ ಸಹ ಕಳ್ಳ ಮಾರ್ಗದ ಮೂಲಕ ಫ್ರೀ ಕರೆಂಟ್ ಸೌಲಭ್ಯವನ್ನ ಪಡೆದುಕೊಳ್ತಾ ಇದ್ದಾರೆ ಎಂಬುವಂತಹ ಗಂಭೀರವಾದಂತಹ ಆರೋಪಗಳು ಇದೀಗ ಕೇಳಿ ಬಂದಿದ್ವು. ಈ ಅಕ್ರಮಕ್ಕೆ ಇದೀಗ ಬ್ರೇಕ್ ಹಾಕೋದಕ್ಕೆ ಇದೀಗ ಎಲ್ಲ ಇಲಾಖೆಯವರು ಸಹ ಮುಂದಾಗಿರುವಂಥದ್ದು. ಇನ್ನು ತಪಾಸಣೆಗೆ ಬರುವಂತಹ ಸಿಬ್ಬಂದಿಗೆ ಫಲಾನುಭವಿಗಳು ಮತ್ತು ಯಾವೆಲ್ಲ ರೀತಿಯ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಮತದಾರರ ಗುರುತಿನ ಚೀಟಿ, ಅದೇ ರೀತಿಯಾಗಿ ಬಾಡಿಗೆಯ ಕರಾರು ಪತ್ರ ಅಂತ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಏನಿದೆ ಅದನ್ನ ಕಡ್ಡಾಯವಾಗಿ ತೋರಿಸಬೇಕು ಅಂತ ಇದೀಗ ಆದೇಶವನ್ನ ನೀಡಿದ್ದಾರೆ. ಒಂದು ವೇಳೆ ಪರಿಶೀಲನೆಯ ವೇಳೆ ಸೂಕ್ತ ದಾಖಲೆಗಳನ್ನ ಏನಾದರೂ ಕೊಟ್ಟಿಲ್ಲ ಅಂತ ಅಂದ್ರೆ, ಲಭ್ಯವಾಗದೆ ಹೋದ್ರೆ ತಾಂತ್ರಿಕ ಕಾರಣಗಳನ್ನ ನೀಡಿ ತಕ್ಷಣವೇ ಉಚಿತ ವಿದ್ಯುತ್ ಸೌಲಭ್ಯವನ್ನ ಕಡಿತಗೊಳಿಸಲಾಗ್ತಾ ಇದೆ ಅಂತ ಇದೀಗ ಅಧಿಕಾರಿಗಳು ಕಠಿಣವಾದಂತಹ ಎಚ್ಚರಿಕೆಯನ್ನ ನೀಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಈ ಹೊಸ ಪರಿಷ್ಕರಣೆಯ ನಿಯಮವು ಜುಲೈ 2026ರ ನಂತರ ಹೊಸದಾಗಿ ಬಾಡಿಗೆ ಮನೆಗಳಿಗೆ ಸ್ಥಳಾಂತರಗೊಂಡಿರುವಂತಹ ನಿವಾಸಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಹೊಸದಾಗಿ ಬಂದಿರುವಂತಹ ಅನೇಕ ಬಾಡಿಗೆದಾರರು ತಮಗಿಂತ ಮುಂಚೆ ಆ ಮನೆಯಲ್ಲಿ ಇದ್ದಂತಹ ಹಳೆಯ ಬಾಡಿಗೆದಾರರ ಹೆಸರಿನಲ್ಲಿ ಗೃಹ ಜ್ಯೋತಿ ಸೌಲಭ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ರೆ, ಹಳೆಯ ಬಾಡಿಗೆದಾರರು ತಮ್ಮ ಆಧಾರ್ ಲಿಂಕ್ ಅನ್ನ ರದ್ದು ಮಾಡಿಕೊಳ್ಳದೆ ಖಾಲಿ ಮಾಡಿರೋದ್ರಿಂದ ಹೊಸ ಬಾಡಿಗೆದಾರರಿಗೆ ಇದೊಂದು ಕಡೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲು ಇದೀಗ ತಾಂತ್ರಿಕವಾಗಿ ಸಾಧ್ಯವಾಗ್ತಾ ಇಲ್ಲ. ಇನ್ನು ಮತ್ತೊಂದೆಡೆ ನೋಡೋದಾದ್ರೆ ಹಳಬರು ತಮ್ಮ ನೋಂದಣಿಯನ್ನ ರದ್ದು ಮಾಡದ ಹೊರತು ಹೊಸಬರ ಹೆಸರಿನಲ್ಲಿ ಈ ಗೃಹ ಜ್ಯೋತಿಗೆ ಮರು ನೋಂದಾಯಿಸಲು ಸಹ ಸಾಧ್ಯ ಆಗ್ತಾ ಇಲ್ಲ ಅಂತ ಇದೀಗ ಬೆಸ್ಕಾಂ ಸಿಬ್ಬಂದಿ ಸ್ಪಷ್ಟವನ್ನ ಪಡಿಸಿರುವಂಥದ್ದು. ಇದರಿಂದಾಗಿ ಹೊಸ ಬಾಡಿಗೆದಾರರು ತಮ್ಮ ಉಚಿತ ವಿದ್ಯುತ್ ಸಿಗ್ತಾ ಇಲ್ವಾ ಅನ್ನುವಂಥ ಒಂದಷ್ಟು ಗೊಂದಲಗಳು ಸಹ ಇದೀಗ ಕಾಡ್ತಾ ಇದೆ. ಅದೇ ರೀತಿಯಾಗಿ ಒಂದು ರೀತಿ ಕಂಗಾಲಿನ ಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟೆ ಇರ್ಬೋದು. ಇನ್ನು ಹಳೆಯ ಬಾಡಿಗೆದಾರರನ್ನ ಹುಡುಕಿ ಅವರ ಆಧಾರ್ ಲಿಂಕ್ ಅನ್ನ ರದ್ದುಪಡಿಸೋದು ಪ್ರಾಯೋಗಿಕವಾಗಿ ಅಸಾಧ್ಯವಾದಂತಹ ಮಾತು ಅಂತ ಸಾರ್ವಜನಿಕರು ಸಹ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಈ ಗೊಂದಲಕ್ಕೆ ಸರ್ಕಾರ ತಕ್ಷಣವೇ ಸೂಕ್ತ ತಾಂತ್ರಿಕ ಪರಿಹಾರ ಅಥವಾ ಮಾರ್ಗಸೂಚಿಯನ್ನ ಪ್ರಕಟಿಸಬೇಕು ಅಂತ ಇದೀಗ ಒಂದು ಒತ್ತಾಯವನ್ನ ಮುಂದಿಟ್ಟಿರುವಂಥದ್ದು. ಇನ್ನು ಈ ಯೋಜನೆಯ ಬಿಸಿ ಕೇವಲ ಬಾಡಿಗೆದಾರರಿಗೆ ಮಾತ್ರವಲ್ಲದೆ ಸ್ವಂತ ಮನೆಯನ್ನ ಹೊಂದಿರುವವರಿಗೂ ಸಹ ಒಂದು ಕಡೆ ತಟ್ತಾ ಇದೆ. ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಮನೆ ಮಾಲೀಕರು ಮೃತಪಟ್ಟಿದ್ರು ಆದರೂ ಸಹ ಇಂದಿಗೂ ಅವರ ಹೆಸರಲ್ಲೇ ಗೃಹ ಜ್ಯೋತಿ ಸೌಲಭ್ಯವನ್ನ ಪಡಿತಾ ಇದ್ರೆ ಅಂತಹ ವಿದ್ಯುತ್ ಸಂಪರ್ಕಗಳ ಉಚಿತ ಸೌಲಭ್ಯವನ್ನ ಇದೀಗ ಕಟ್ ಮಾಡೋದಕ್ಕೆ ಇಂಧನ ಇಲಾಖೆ ತೀರ್ಮಾನಿಸಿರುವಂತದ್ದು. ಇನ್ನು ಮೃತರ ಹೆಸರಿನಿಂದ
ಕುಟುಂಬದ ಮತ್ತೊಬ್ಬರ ಹೆಸರಿಗೆ ವಿದ್ಯುತ್ ಖಾತೆಯನ್ನ ಬದಲಾಯಿಸಿ ಮರು ನೋಂದಣಿ ಮಾಡಿಸೋದು ಹೇಗೆ ಎಂಬಂತಹ ಸರಿಯಾದ ಮಾಹಿತಿ ಇಲ್ಲದೆ ಇರುವಂತಹ ಕಾರಣ ಸ್ವಂತ ಮನೆ ಮಾಲೀಕರು ಕೂಡ ಇದೀಗ ಕಚೇರಿಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರದ ಈ ದಿಢೀರ್ ತಪಾಸಣೆಯು ಸಾರ್ವಜನಿಕ ವಲಯದಲ್ಲಿ ಒಂದ್ ರೀತಿ ದೊಡ್ಡ ಮಟ್ಟದ ಚರ್ಚೆ ಮತ್ತು ಆತಂಕವನ್ನ ಹುಟ್ಟಾಕೋದಕ್ಕೆ ಎಲ್ಲೋ ಒಂದ್ ಕಡೆ ಕಾರಣ ಆಗಿರುವಂತದ್ದು. ಇನ್ನು ಏನ್ ನಾವು ಇವಾಗ ನೋಡ್ತಾ ಇದೀವಿ, ವಿದ್ಯುತ್ ಸಮಸ್ಯೆ ಆಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ವಿದ್ಯುತ್ ಸಮಸ್ಯೆ ಅನ್ನೋದಕ್ಕಿಂತ ಸರ್ಕಾರ ಕೊಟ್ಟಂತಹ 5 ಪಂಚ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಕೂಡ ಬಹಳ ಅತ್ಯುತ್ತಮವಾದಂತಹ, ಅದರಲ್ಲೂ ಪ್ರಮುಖವಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಒಂದು ಯೋಜನೆ ಆಗಿತ್ತು. ಈ ಯೋಜನೆಯಿಂದ ಯಾವೆಲ್ಲ ರೀತಿಯಲ್ಲಿ ಸಾರ್ವಜನಿಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಯಾವೆಲ್ಲ ರೀತಿಯಲ್ಲಿ ಪ್ರಾಫಿಟ್ನ ಪಡ್ಕೊಂಡ್ರು, ಅದೇ ರೀತಿಯಾಗಿ ಇವಾಗ ಏನಾದರೂ ಆಧಾರ್ ಕಾರ್ಡ್ ಚೇಂಜ್ ಆಗಿಲ್ಲ ಅಂದರೆ, ಮೊದಲು ಬಾಡಿಗೆದಾರರು ಇರ್ತಾರೆ, ಬಾಡಿಗೆ ಆ ಮನೆಯಲ್ಲಿ ವಾಸವನ್ನ ಮಾಡ್ತಿರ್ತಾರೆ, ಅವ್ರ ಆಧಾರ್ ಕಾರ್ಡ್ಗಳನ್ನ ಕೊಟ್ಟು ಅಲ್ಲಿ ವಾಸವನ್ನ ಮಾಡ್ತಿರ್ತಾರೆ. ಅದಾದ ನಂತರ ಅವರು ಮನೆ ಖಾಲಿ ಮಾಡಿದ್ಮೇಲೆ ಸಹ ಆಧಾರ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿಸಿರಲ್ಲ. ಅದಾದ ಮೇಲೆ ಆ ಮನೆಗೆ ಬೇರೆಯವ್ರು ಬಂದಿರ್ತಾರೆ, ಇವ್ರ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಸೋಕ್ಕಾಗದೆ ಹಳೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಇದರಲ್ಲೇ ಅವ್ರು ಕಂಟಿನ್ಯೂ ಮಾಡ್ತಿರ್ತಾರೆ. ಅಂತಹವ್ರು ಏನಾದ್ರು ಕಂಡು ಬಂದರೆ ಇಲ್ಲಿ ನಿಮ್ಮ ಗೃಹ ಜ್ಯೋತಿ ಯೋಜನೆ ಏನು ಇಷ್ಟು ದಿನ ನಿಮಗೆ ಫ್ರೀಯಾಗಿ ಕರೆಂಟ್ ಏನು ಸಿಗ್ತಾ ಇತ್ತು 200 ಯೂನಿಟ್ವರೆಗೂ, ಅದು ಕಟ್ ಆಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಪ್ರತಿ ಮನೆಗೂ ಸಹ ತಪಾಸಣೆಗೆ ಬರುವಂತಹ ಅಧಿಕಾರಿಗಳು ಇವೆಲ್ಲವನ್ನು ಸಹ ಕಟ್ಟುನಿಟ್ಟಾಗಿ ಗಮನಿಸಿ ಎಲ್ಲವನ್ನು ಸಹ ಸರಿಪಡಿಸಿ ಅಲ್ಲಲ್ಲೇ ವಾಸ ಮಾಡ್ತಿರೋರ ಆಧಾರ್ ಕಾರ್ಡ್ ಆಗಿರ್ಬೋದು ಅವೆಲ್ಲವನ್ನು ಸಹ ಪರಿಶೀಲನೆ ಮಾಡಿ, ಅದೇ ಆಧಾರ್ ಕಾರ್ಡ್ ಆಗಿದ್ರೆ ನಿಮ್ಮ ಗೃಹ ಜ್ಯೋತಿ ಯೋಜನೆ ಮತ್ತೆ ಮರು ನೋಂದಣಿ ಆಗಿರ್ಬೋದು ಅಥವಾ ಕ್ಯಾನ್ಸಲೇಷನ್ ಆಗಿರ್ಬೋದು ಇವೆಲ್ಲವನ್ನು ಸಹ ಮಾಡಿ ಹೋಗ್ತಾರೆ. ಒಟ್ಟಾರೆಯಾಗಿ ಡಾಕ್ಯುಮೆಂಟ್ಸ್ ಅನ್ನೋದು ಏನಿದೆ, ರೆಂಟಲ್ ಡಾಕ್ಯುಮೆಂಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಇವೆಲ್ಲ ದಾಖಲೆಗಳನ್ನು ಯಾರು ಅಧಿಕಾರಿಗಳು ಬರ್ತಾರೆ ಅವ್ರು ಎಲ್ಲರಿಗೂ ಸಹ ಒಂದು ಕಟ್ಟುನಿಟ್ಟಾಗಿ ತೋರಿಸಲೇಬೇಕು. ಏನಾದರೂ ಬೇರೆ ರೀತಿ ಏನಾದರೂ ಸರ್ಕಸ್ ಮಾಡಕ್ಕೆ ಹೋದರೆ ಇದು ಬೇರೆ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ ಅನ್ನೋದು ಅಧಿಕಾರಿಗಳ ಒಂದು ಮುನ್ಸೂಚನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆ ಆತಂಕಕ್ಕೂ ಸಹ ಕಾರಣ ಆಗಿದೆ. ಯಾಕೆ ಅಂತಂದರೆ ಇಷ್ಟು ದಿನ ಫ್ರೀಯಾಗಿ ಕರೆಂಟನ್ನು ಉಪಯೋಗಿಸ್ಕೊಳ್ತಾ ಇದ್ದಂತಹ ಸಾರ್ವಜನಿಕರಿಗೆ ಇದೆಲ್ಲೋ ಒಂದು ಕಡೆ ತಲೆನೋವಾಗಿ ಪರಿಣಮಿಸುವಂತಹ ಸ್ಥಿತಿ. ಒಟ್ಟಾರೆ ಇದೀಗ ತಪಾಸಣೆ ಏನು ನಡೀತಾ ಇದೆ, ಇದಕ್ಕೆ ಸಾರ್ವಜನಿಕರು ಪ್ರತಿಕ್ರಿಯೆ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಮಾತ್ರ ಮುಂಬರುವಂತಹ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.